ಕಾಟೇರಮ್ಮ ದೇವಿ ದೇವಸ್ಥಾನ ಇದು ಬೆಂಗಳೂರು ಹೊಸಕೋಟೆ ಒಳಗೆ ಒಂದು ಕಂಬಳಿಪುರ ಅನ್ನೋ ಊರೊಳಗೆ ಈ ದೇವಿದು ದೇವಸ್ಥಾನ ಅದ. ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಜನ ಬಂದು ಇಲ್ಲಿ ತಮ್ಮ ಆಸೆಗಳನ್ನೆಲ್ಲ ದೇವಿ ಹತ್ರ ಹೇಳ್ಕೊಂಡಾಗ ಅವು ಆಸೆಗಳಿರಲಿ, ಏನಾದರೂ ಒಂದು ಸಮಸ್ಯೆಗಳಿರಲಿ, ಎಲ್ಲದಕ್ಕೂ ಪರಿಹಾರ ಸಿಗ್ತದೆ ಅನ್ನೋ ಒಂದು ನಂಬಿಕೆಯಲ್ಲಿ ಅಂತ ದೇವಿ ಹತ್ರ ಬಂದು ಬೇಡ್ಕೊಂಡು ಇಲ್ಲಿ ತಂದು ಕಾಯಿ ಕಟ್ತಾರೆ. ಸ್ಪೆಷಲಿ ಈ ಕಾಟೇರಮ್ಮ ದೇವಿ ಅಂತ ಹೇಳಿದ್ರೆ ಕಾಳಿಕಾ ದೇವಿದು ಅವತಾರ ಅದ. ಮಾಟ ಮಂತ್ರ ಏನಾದರೂ ಮಾಡಿದ್ರು, ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು, ಯಾರಾದರೂ ದೃಷ್ಟಿ ಬಿದ್ದಿತ್ತು, ಎಲ್ಲದಕ್ಕೂ ಪರಿಹಾರ ಈ ದೇವಿ ಕೊಡ್ತಾರ ಅಂತ ಹೇಳಲಾಗ್ತದೆ. ಇಲ್ಲಿ ಬರೋಂಥ ಭಕ್ತಾದಿಗಳ ಸಲುವಾಗಿ ಅನ್ನದಾಸೋಹ ವ್ಯವಸ್ಥೆ ಅದ ಮತ್ತು 5 ನಿಮಿಷಗೊಂದು ಬಸ್ ವ್ಯವಸ್ಥೆ ಕೂಡ ಅದ. ಬೆಂಗಳೂರು ಸಿಟಿಲಿಂತ ಹೊಸಕೋಟೆ ಹೋದ್ರೆ ಮಾತ್ರ ಅಲ್ಲಿಂದ 5 ನಿಮಿಷಕ್ಕೆ ಒಂದೊಂದು ಬಸ್ಸುಗಳು ಕಾಟೇರಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತವೆ. ಮದ್ಯಪಾನ ಸೇವನೆ ಮಾಡೋದು, ಮನೆಯೊಳಗೆ ಗಂಡಂದ್ರು ಮದ್ಯಪಾನ ಸೇವನೆ ಮಾಡಿ ಕಿರಿಕಿರಿ ಮಾಡೋದಾಗಲಿ, ಜಗಳ ಮಾಡೋದಾಗಲಿ, ಅದಕ್ಕೂ ಕೂಡ ಇಲ್ಲಿ ನಿವಾರಣೆ ಮಾಡಿಕೊಡ್ತಾರೆ. ಒಂದು ನಂಬಿಕೆ ಏನಂತ ಹೇಳಿದ್ರೆ ಯಾವುದೇ ಪ್ರಾಬ್ಲಮ್ಸ್ ಇರಲಿ, ಸಮಸ್ಯೆ ಇರಲಿ, ಮಾಟ ಮಂತ್ರ ಆಗಿರಲಿ, ಎಲ್ಲದಕ್ಕೂ ಪರಿಹಾರ ಈ ದೇವಿ ಮಾಡಿಕೊಡ್ತಾಳ ಅಂತ ಹೇಳಿ ಒಂದು ನಂಬಿಕೆ, ಬಲವಾದಂಥ ನಂಬಿಕೆ ಭಕ್ತಾದಿಗಳ ಹತ್ರ ಅದ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಪೃಥ್ವಿಂಗರ ದೇವಿದು ಒಂದು ಮೂರ್ತಿ ಸ್ಥಾಪನೆ ಇಲ್ಲಿ ಮಾಡ್ಲತ್ತಾರ. ಇಡೀ ಪ್ರಪಂಚದ ಒಳಗೆ ಅಷ್ಟೊಂದು ಎತ್ತರವಾದಂಥ ಮೂರ್ತಿ ಎಲ್ಲೂ ಇಲ್ಲ. ಅದು ಈ ದೇವಸ್ಥಾನದ ಒಳಗೆ ಕಟ್ಟಡ ಆಲ್ರೆಡಿ ಸ್ಟಾರ್ಟ್ ಆಗ್ಯದ. ಎಷ್ಟು ಕುಡಿತಾ ಇದ್ರು ಮುಂಚೆ ಇವಾಗ ಔಷಧಿ ಪವರ್ ಇದೆಯಾ? ನೀವು ಕೊಡೋದು ಲಾಸ್ ಅನಿಸುತ್ತೆ ಇಲ್ಲಿ? ಈ ಎಣ್ಣೆ ನೋಡಿದ್ರೆ ಏನು ಅನಿಸುತ್ತೆ ಇವಾಗ? ಏನು ಅನಿಸುತ್ತೆ ಅದ್ರ ಸೆನೆಗೆ ಔಷಧಿ ಅಷ್ಟು ದೂರ್ಲಿಂತ ಹೊಂಟಿರಿ, ಏನು ಯೂಸ್ ಆಗ್ಲತ್ತದ ರೀ ಇದರಿಂದ? ಯೂಸ್ ಆಗ್ಲತ್ತದ. ಯಾವ ಹಳ್ಳಿ ರೀ ನಿಮ್ಮ ಬೇಳೆ? ಒಂದು ಅಗ್ಗಿರ ಪಕ್ಕ ಕಾನಹಳ್ಳಿ ಅಂತ. ಈಗಂತೂ ಮೊದ್ಲಿನ್ಕಿಂತ ಬೆಟ್ರ್ ಅದು. ಮೊದಲಕ್ಕಿಂತ ಚೆನ್ನಾಗಿದೆ. 5 ವರ್ಷ ಮುಂಚೆ ಕೊಡ್ತೀವಿ. ಎಷ್ಟು ಕುಡಿತಾ ಇದ್ರು ಅವಾಗ? ಲೆಕ್ಕನಿಲ್ಲ ಸ್ವಾಮಿ, ಬೇಜಾರು ಕೊಡ್ತೀವಿ. ಒಂದೊಂದಕ್ಕೆ 500-600 ರೂಪಾಯಿ ಸಾಕಾಗ್ತದೆ. ಇವಾಗ ಏನು ಅದ್ರ ಆಸೆನೇ ಇಲ್ಲ. ಎಣ್ಣೆ ಹೊಡಿಬೇಕು ಅನ್ಸಲ್ಲ, ಹೋದ್ರೆ ಉಲ್ಟಿ ಬಂದಾಗೋದು, ಎಣ್ಣೆ ಹೊಡೆದ ಸೇರಾಕಲ್ಲ, ಹೋಗಿ ಮನಸ್ಸಾಗಲ್ಲ. ಎಲ್ಲ 2 ಫುಲ್ ಬಾಟ್ಲ್ ಹೊಡಿತಾರೆ ಡೈಲಿ. ಬೆಳಗ್ಗೆ ಸಂಜೆನಾ ಅಥವಾ ಹೆಂಗೆ? ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಟೈಮಿಂಗ್ಸ್ ಇಲ್ಲ. ಇವಾಗೇನ ಕುಡಿಯೋ ಪಕ್ಕ ಕುಡಿಬೇಕು ಅನ್ಸಲ್ಲ. ಪವರ್ ಇದೆಯಾ ಇದು? ಸರ್ ಇದೆ. ನೀವು ಕೊಡೋ ದುಡ್ಡು ಏನಾದ್ರು ಲಾಸ್ ಅನ್ಸುತ್ತೆ ಇಲ್ಲ? ಇಲ್ಲ, ದುಡ್ಡು ಎಲ್ಲ ಮನೆ ಸಂಸಾರ ಚೆನ್ನಾಗಿದೆ, ಮಕ್ಕಳು ಮಗಳೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಕುಡಿಯೋದು ಬಿಟ್ಟು ಜಗಳಗಳು ಏನೂ ಇಲ್ಲ, ಆರಾಮಾಗಿದ್ದೀವಿ. ಮುಂಚೆ ಹೆಂಗೆ ಜಗಳ ಮಾಡ್ತಾ ಇದ್ದಾರೆ? ಮುಂಚೆ ಜಗಳ, ಡೈಲಿ ಜಗಳ, ಕುಡ್ಕೊಂಡು ಜಗಳ ಮಾಡ್ತಾ ಇದ್ವಿ. ಇವಾಗ ಯಾವುದೂ ಇಲ್ಲ, ಆರಾಮಾಗಿದ್ದೀವಿ. ಡ್ಯೂಟಿ ಮಾಡ್ಕೊಂಡು ಆರಾಮಾಗಿದ್ದೀವಿ. ಮುಂಚೆ ಅಂದ್ರೆ ಕುಡಿಯಾರು, ಜಗಳ ಮಾಡ್ತಾರೆ. ಇವಾಗಿಲ್ಲ.